ಕ್ರಾಂತಿಗೆ ಮುನ್ನ ಪೂರ್ವ ತಯಾರಿ ನಡೀತಾ ಇದೆ. ತುಮಕೂರಿನಲ್ಲಿ ನಾಳೆಯಿಂದ ಪ್ರಾರಂಭ. ಕರ್ನಾಟಕ ತಯಾರಾಗು. ಕರ್ನಾಟಕನೇ ತಯಾರಾಗ ಮತ್ತೆ ಕರ್ನಾಟಕ ಕ್ರಾಂತಿಗೆ ಏನಾಗಬೇಕು ಸರ್ ಇದರಿಂದ? ಯಾವನು ಗೊತ್ತು. ಸರಿ, ಅವರು ನಾಳೆ CM ತುಮಕೂರಿಗೆ ಹೋಗ್ತಾರೆ. ರಾಜಣ್ಣ ಅವ್ರ ನಿವಾಸದಲ್ಲಿ ಲಂಚೋ, ಡಿನ್ನರೋ, ಟೀನೋ, ಹೈ ಟೀನೋ, ಲೋ ಟೀನೋ ಯಾವುದೋ ಒಂದು ಹೋಟೆಲ್ ಮಾಡ್ತಾರೆ. ಅಲ್ಲಿ ಕ್ರಾಂತಿಗೆ ತಯಾರಿ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಕ್ರಾಂತಿ ಇಂಪಾರ್ಟೆಂಟ್ ವರ್ಡ್ ಇದು, ನೆನ್ಪಿಟ್ಕೊಂಡಿರಿ ಎಲ್ಲ. ಆಮೇಲೆ ಅದಕ್ಕೆ ಅವ್ರವ್ರು ತೋಚ್ದಂಗೆ ಅವ್ರು ಹೇಳ್ತಿದ್ದಾರೆ. DCM ನಾನು ಪಕ್ಷದ ಚೌಕಟ್ಟು ಮೀರಲ್ಲಪ್ಪ ಅಂತ ಅವರು ಪರಮೇಶ್ವರು. ಅದು ಒಂದು ಊಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ, ಸುಮ್ಮನೆ ಅಂದರೆ ಪುರ್ಸೊತ್ತಾಗಿದ್ದೀರಿ ಅಂತ ಆಯಿತು. ಕೆಲ್ಸವಿಲ್ಲ ಕಸಬಿಲ್ಲ ನಿಮ್ಗಳಿಗೆ ಅಂತ ಆಯ್ತು. ಹಂಗಾರೆ ಹೋಗ್ತಾರಂತೆ. ಆಯಿತು, ಒಳ್ಳೇದು ಮಾಡಿ. ರಾಮಲಿಂಗಾರೆಡ್ಡಿ ನನ್ನನ್ನು ಕರ್ತಿಲ್ಲಪ್ಪ ಅಂತಂದಿದ್ದಾರೆ. ಯಾಕೆ ಸರ್? ನೀವು ಮೋಸ್ಟ್ಲಿ ಆ್ಯಂಟಿ ಸಿದ್ದರಾಮಯ್ಯ ಇರಬೇಕು, ಅದಕ್ಕೆ ಕರೆದಿಲ್ಲ. ಓಕೆ, ಎಸ್, ಮುಂದಕ್ಕೆ ಹೋಗೋಣ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತಾ ಪರಿವರ್ತನೆಗೆ ಅವಕಾಶ ಕೊಟ್ಟರೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. 25 ದಿನ ಕಳೆದಿದೆ. ಬರೀ 1200 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರ ಪರಿಣಾಮನೋ ಏನೋ ಗೊತ್ತಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಕಸ ರಿಟರ್ನ್ ಅಭಿಯಾನದಿಂದ 5 ಲಕ್ಷ ದಂಡವನ್ನು ವಸೂಲಿ ಮಾಡಿದ್ದಾರೆ. KR-ಪುರದ TC ಪಾಳ್ಯದಲ್ಲಿ ರಸ್ತೆಗೆ ಕಸ ಹಾಕಿದವನ ಮನೆ ಮುಂದೆ GBA ಕಸ ಸುರಿದಿದೆ, ದಂಡ ವಸೂಲಿ ಮಾಡಿದೆ. ರಾಜಾಜಿನಗರದ ಐಸ್ ಕ್ರೀಮ್ ಅಂಗಡಿಯವರು ರಾತ್ರಿ ಕಸ ಇಟ್ಟು ಹೋಗಿದ್ದಾರೆ. ನಾಯೆಲ್ಲ ಎಳೆದಾಡ್ಬಿಟ್ಟಿದೆ. ಬೆಳಗ್ಗೆ ಬಂದು 25,000 ದಂಡ ಹಾಕಿದ್ದಾರೆ. ಗೇಟ್ ಒಳಗಡೆ ಇಟ್ಟರೆ ಇದಾಗತ್ತೆ ಅಂತ ಆಚೆ ಇಡಿ ಅಂತ ಆಟೋದವ್ರೆ, ಗಾರ್ಬೇಜ್ ಆಟೋದವರೇ ಹೇಳಿದ್ದು. ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಟ್ಟಿ ಆಚೆ ಇಟ್ಟಿದ್ವಿ. ನೈಟು 3 ಗಂಟೆ 3:15 ಹೊತ್ತರಲ್ಲಿ ನಾಯಿಗಳು ಬಂದು ಎಲ್ಲ ಕಸನ ಚೆಲ್ಬಿಟ್ಟಿದೆ. ಅದು ಇವರು ನೋಡಿಕೊಂಡು ನಾವೇ ಆಚೆ ಸುರಿದಿದ್ದೀವಿ ಅಂತ ಬಂದ್ಕೊಂಡು ನಮಗೆ ಫೈನ್ ಹಾಕಿದ್ದಾರೆ. ರೋಡಲ್ಲಿ ಎಲ್ಲರೂ ನೈಟ್ ಟೈಮ್ ಡಸ್ಟ್ಬಿನ್ ಪ್ಯಾಕ್ ಮಾಡಿ ಆಚೆ ಇಟ್ಟಿರ್ತಾರೆ. ಈ ಥರದ ಕೇಸು ಒಂದು 300 ಪ್ರಕರಣಗಳಾಗಿದ್ದಾವೆ. ಒಂದು ವಾರದಲ್ಲಿ ಸುಮಾರು 5 ಲಕ್ಷ ದಂಡ ವಸೂಲಿ ಆಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಸಚಿವರು ಶಾಸಕರು ಆಸ್ತಿ ಕೊಟ್ಟಿಲ್ವಂತೆ. ಯಾರ್ಯಾರು? ಮುನಿಯಪ್ಪ, ರಹೀಂ ಖಾನು, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನು, ವೆಂಕಟೇಶು, ರಾಜಣ್ಣ, ಮಾಜಿ. ಜಮೀರ್ ಅಹಮದ್ ಖಾನ್ ಎಲ್ಲ ಕೇಳ್ಬಾರ್ದು, ಸುಮ್ಮನಿರಪ್ಪ ನೀವು. ಯಾಕೆ ಸರ್ ಕೊಡ್ಬೇಕಲ್ಲ? ಜಮೀರ್ ಕೇಳಂಗಿಲ್ಲ, ಅವ್ರದ್ದು ಮಾತ್ರ ಕೇಳ. ಅದ ನಾವು ಕೊಟ್ಟಾಗಿದೆ ಬಿಡ್ರಿ ಅಂದ್ಬಿಡ್ತಾರೆ ಅವ್ರು, ಅಷ್ಟೇ. ಅವ್ರು ಕೇಳಂಗಿಲ್ಲ ಅವ್ರನ್ನ. ಮಿಗ್ದವ್ರೆಲ್ಲ ನೋಡ್ರಪ್ಪ ಏನೋ ನಿಮ್ಮ ಅನುಕೂಲ ಮಾಡ್ಕೊಂಡು. ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಯಾರೋ ಸಲೀಂ ಅಹಮದ್, H. ವಿಶ್ವನಾಥ, ಗೋವಿಂದರಾಜು ಅದೇನೋ ಕಿತ್ತಾಕ್ಬಿಟ್ರಲ್ವ ಅವ್ರನ್ನ ಪೊಲಿಟಿಕಲ್. ಇನ್ನೂ ಆ ಬೇಸರದಲ್ಲಿರ್ಬೇಕು ಅವರು. ಐವಾನ್ ಡಿಸೋಜಾ, MTB ನಾಗರಾಜು, ಇವರೆಲ್ಲ. MTB ನಾಗರಾಜು ಯಾಕೆ ಕೊಟ್ಟಿಲ್ಲಪ್ಪ? ಹೋಟೆಲ್ ಕೊಟ್ಟಿಲ್ಲ ಇವರೆಲ್ಲ, ಅಷ್ಟೇ. ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ JDS ದೂರೊಂದನ್ನು ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಜೋಳದ ವ್ಯಾಪಾರಿಗೆ ವಂಚನೆ ಮಾಡಿದಂತಹ ಹೈದರಾಬಾದ್ನ ಉದ್ಯಮಿಯ ಪರವಾಗಿ ಇವರು ವಕಾಲತ್ತು ವಹಿಸಿಕೊಂಡು ಹೋಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸರ್ಕಾರಿ ವಾಹನವನ್ನು ಆ ವ್ಯಕ್ತಿಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ. ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಚಿವ ಸಂಪುಟದಿಂದ ಅವರನ್ನು ವಜಾ ಮಾಡಬೇಕು ಅಂತ JDSನವರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರುವ ಜಮೀರ್, ಕೂತು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳಿದ್ದು, ಯಾರಿಗೂ ಗಾಡಿ ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅವತ್ತು ಆಡಿಯೋ ನೋಡಿದ್ದೀರಾ, ನಾನು ಅದನ್ನ ಏನ್ ಮಾತಾಡಿದ್ರೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಚಾರ. ಈಗ ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇದೀವಿ. 100 ಜನ ಬರ್ತಾರೆ ನಮ್ಗೆ, ಸರ್ ಇಂಥ ಸಮಸ್ಯೆ ಹಿಂಗ್ ಸಮಸ್ಯೆ ಫೋನ್ ಮಾಡಿ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಏನ್ ಹೇಳಿದೀನಿ, ನೋಡ್ರಿ ಯಾರೋ ಅಕ್ಬರ್ ಅಂತ ಬಂದವ್ರೆ, ಆಯ್ತ್ರಿ ನೋಡ್ರಿ ಅವ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರೆಲ್ಲ ದುಡ್ಡಿಲ್ಲ. ಜಮೀರ್ ಹೇಳೋದು ಸರಿ ಇದೆ, ಬಂದ್ರು ಹೇಳಿದ್ರು. ಜಮೀರ್ ಹೇಳೋದು ತಪ್ಪಲ್ಲ. ಅದು ಆ್ಯಕ್ಚುಲಿ ಅಲ್ಲಿ ಯಾರೋ ಬಂದು ಅದೇನೋ ಹೆಲ್ಪ್ ಮಾಡು ಅಂತ ಕೇಳಿರ್ತಾರೆ. ಹಾಗಾದ್ರೆ ಫೋನ್ ಮಾಡ್ಬಿಟ್ಟು ಅದೇನಪ್ಪ ಕೂರಿಸ್ಬಿಟ್ಟು ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಏನೋ ಸೆಟ್ಲ್ ಮಾಡಿಕೊಡ್ರಪ್ಪ ಅಂತ ಕೇಳಿರ್ತಾರೆ. ನಮ್ಮ ಕಡೆ ಅಂತ ನಾನು ಹೇಳಿಲ್ಲ. ಗಾಡಿ ಅಂದರೆ ಏನು? ಕಾರಾ ಬಸ್ಸಾ? ಕಾರು ಸರ್. ಕಾರಾ? ನಾನೇನೋ ಬಸ್ಸೇ ಕೊಟ್ಬಿಟ್ಟೆ ಅನ್ಕೊಂಬಿಟ್ಟೆ. ಅದು ಇಲ್ಲ, ಸರ್ಕಾರಿ ಕಾರ್ ಕೊಟ್ಟಿರೋ ಆರೋಪ ಸರ್. ಸರ್ಕಾರದ್ದ? ನಾನು ಅವ್ರ ಹತ್ರ ಬಸ್ ಎಲ್ಲ ಇರುತ್ತಲ್ಲ, ಒಂದು ಬಸ್ಸನ್ನೇ ಕೊಟ್ಟು ಕಳಿಸ್ಬಿಟ್ರ ಅಂತ ನೋಡಿದೆ ನಾನು. ಅದಾಗಿದ್ರೆ ಚರ್ಚೆನೇ ಬರ್ತಿರ್ಲಿಲ್ಲ. ಅಮೆರಿಕದಲ್ಲಿ ಆರ್ಥಿಕ ಸಂಕಷ್ಟ 36ನೇ ದಿನಕ್ಕೆ. ಆರ್ಥಿಕ ಸಂಕಷ್ಟ ಅಲ್ಲ, ಸರ್ಕಾರ ಶಟ್ಡೌನ್ ಆಗಿದೆ. ಶಟ್ಡೌನ್ ಅಂದರೆ ಯಾವುದೇ ದುಡ್ಡನ್ನು ಡ್ರಾ ಮಾಡೋ ಹಾಗಿಲ್ಲ, ಬಜೆಟ್ ಪಾಸ್ ಆಗಲ್ಲ. ಹಾಗಾಗಿ ಶಟ್ಡೌನ್, ಅದು ಗೌರ್ಮೆಂಟ್ ಶಟ್ಡೌನ್ ಅಂತ ಕರೀತಾರೆ. 40 ವಿಮಾನ ನಿಲ್ದಾಣಗಳು ಶೇಕಡ 10% ಇದು. ಆ ಶಟ್ಡೌನ್ ಟೈಮಲ್ಲಿ ಹಲವಾರು ಇಲಾಖಾ ಜನನ್ನ ಮನೆಗೆ ಕಳಿಸ್ತಾರೆ. ಅಲ್ಲಿ ನಮ್ಮ ಥರ ಅಲ್ಲ, ಕಾರ್ಮಿಕ ವಿರೋಧಿ ಸರ್ಕಾರ ಅಂದ್ಬಿಟ್ಟು ಅಣಕೊಯ್ಯ ಶವಯಾತ್ರೆ ಲಬಲಬಲ್ಬೋಲ್ ಇವೆಲ್ಲ ನಡೆಯಲ್ಲ. ಅಲ್ಲಿ ಮನೆಗೆ ಕಳಿಸ್ತಾರೆ. ಅಲ್ಲಿ ಕೆಲವರು ಎಮರ್ಜೆನ್ಸಿ ವರ್ಕಿಂಗಲ್ಲಿರೋರು ವರ್ಕ್ ಮಾಡಬೇಕು, ಸಂಬಳ ಕೊಡಲ್ಲ. ರೀಸ್ಟಾರ್ಟ್ ಆದಮೇಲೆ ಗೌರ್ಮೆಂಟ್ ಅದಕ್ಕೆ ಸಂಬಳ ಕೊಡ್ತಾರಷ್ಟೇ. ಅದು ಹಂಗೆ ಆ ದೇಶ. ಮನೆಗೆ ಕಳಿಸ್ತಾರೆ ಎಲ್ಲರೂ, ಓರಪ್ಪ ಅಂತ. ಸಂಬಳ ಇಲ್ಲ, ಡಮ್. ನ್ಯಾಷನಲ್ ಪಾರ್ಕ್ಗಳು, ಮ್ಯೂಸಿಯಂಗಳು,
TSA ಟ್ರಾನ್ಸ್ಪೋರ್ಟ್ ಸೆಕ್ಯೂರಿಟಿ ಏಜೆನ್ಸಿ, ಐಸು, ಪೊಲೀಸು, ATC ಟ್ರಾಫಿಕ್, ಏರ್ ಕಂಟ್ರೋಲ್ ಟ್ರಾಫಿಕ್ಗಳು ಇವೆಲ್ಲ ಬ್ಯಾಗಲ್ಲಿ ಬಂದು ಹಂಗಾಗಿ ತಗೊಳಕೊಂಬಿಟ್ಟಿದ್ದಾರೆ. ಈಗ ಇವರು ಡೆಮಾಕ್ರೆಟ್ಸು ಒಪ್ತಾ ಇಲ್ಲ, ಅವರು ಬಗ್ತಾ ಇಲ್ಲ, ರಿಪಬ್ಲಿಕನ್ಸು ಇಬ್ಬರ ಮಧ್ಯೆ ತಗೊಳಕೊಂಬಿಟ್ಟಿದೆ. ಅದರ ಪರಿಣಾಮ ವಿಮಾನಗಳೆಲ್ಲ ಕ್ಯಾನ್ಸಲ್. ಈ ಮಧ್ಯೆ ಟ್ರಂಪು ಇದು 7 ಅಲ್ಲ ಜೆಟ್ಟು 8 ಬಿದ್ದೋಗಿದ್ದು ಇರ್ಬೋದು ಮೋಸ್ಟ್ಲಿ. ಅದು ಈ ಟ್ರಂಪಣ್ಣ ಮಾತಾಡ್ತಿರೋದೆಲ್ಲ ಚಿನೈನ್ ಕಜಿನ್ನು ಮಾತಾಡ್ತಿರೋದೆಲ್ಲ ಮೋಸ್ಟ್ಲಿ ನಮ್ಮವ್ರು ಹೊಡೆದ್ರಲ್ಲ ಏರ್ ಬೇಸಲ್ಲಿ ಆ ವಿಮಾನಗಳ ಅಂತ ನನಗೆ. ಅಯ್ಯೋ ಕರೆಕ್ಟಾಗಿ ಹೇಳಪ್ಪ ಒಂದ್ಸರಿ ಅದನ್ನ ಯಾವ್ದ್ರದೊಂದು ಕ್ಲಾರಿಟಿ ಕೊಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದು ಭಾರತ ಹೇಳಿದೆ ರೇ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಕ್ಕೆ ಒಪ್ಪಿದ್ದೀವಿ ಕದನ ವಿರಾಮ ಅಂತ. ಹಿಂಗೆ ಆಡ್ತಾ ಇದ್ರೆ ಇನ್ನೊಂದ್ಸರಿ ಮುಟ್ಟಿಸ್ತೀವಿ ನೋಡಿ ಅಂತಂದಿದ್ದಾರೆ. ಆಯ್ತಾ? ಈ ಮಧ್ಯೆ ಅವನೊಬ್ಬ ಇದ್ದಾನಲ್ಲ ಕಿರಾತ್ಕ ಆಸಿಮ್ ಮುನೀರ್ದ, ಅವನಿಗೆ ಅಧಿಕಾರಾವಧಿನ ಹೆಚ್ಚಿಗೆ ಮಾಡ್ಕೊಡೋಕ್ಕೆ ಪಾಕಿಸ್ತಾನದಲ್ಲಿ ತಿದ್ದುಪಡಿ ತರಂತೆ ಸಂವಿಧಾನಕ್ಕೆ. ಅಯ್ಯೋ ಅಯೋಗ್ಯ ದೇಶ ತಗೊಂಬಂದು ಕಿರಾತಕನಿಗೆ ಫೇಲ್ಯೂರ್ಗೆ. ಇದು ಹೆಂಗೆ ಗೊತ್ತಾ, ಎಕ್ಸಾಮಲ್ಲಿ 4 ಮಾರ್ಕ್ಸ್ ಬಂದಿರೋನನ್ನ HOD ಮಾಡೋಕ್ಕೆ ತಿದ್ದುಪಡಿ ತರೋದು. 4 ಮಾರ್ಕ್ಸ್ 100ಗೆ ಎಷ್ಟು 4 ಸರ್ ಅವನಿಗೆ. ಮತ್ತೆ ಏನು ಮಾಡೋಣ ಸರ್, ತಿದ್ದುಪಡಿ ತಂದು ಇವನು HOD ಮಾಡಿದ್ರೆ ಹೆಂಗೆ ಸರ್? ಇವನು ಸೋತು ಸುಣ್ಣ ಆಗೋಗಿರೋ ಕಚಡ ಗಿರಾಕಿ ಇವರು ಕಳ್ಳ ಅಂಥವ್ನಿಗೆ ಹೋಗ್ಬಿಟ್ಟು ತಿದ್ದುಪಡಿ ಮಾಡ್ತಾರಂತೆ ಪಾಕಿಸ್ತಾನ. ಆ ದೇಶದ ಹಣೆ ಬರ ಏನು? ನಮ್ಮಲ್ಲಿ ಸಂವಿಧಾನ ಫಾಲೋ ಆದರೂ ಹಿಂಗಿಂಗಂತಾರೆ, ನಮ್ಮಲ್ಲಿ ಅಲ್ಲಿ ಫಾಲೋನೇ ಆಗ್ತಿಲ್ಲ. ಹೆಂಗಂತಾರೋ ಆವಾಗ ಜನ ಕೇಳೋರೇ ಇಲ್ವಾ? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಹಲವಾರು ಶಾಲಾ ಕಾಲೇಜುಗಳಿಗೆಲ್ಲ ಹುಸಿ ಬಾಂಬ್ ಹಾಕಿದ್ದೀನಿ ಅಂತ ಫೋನ್ ಮಾಡ್ತೀವಿ. ಚೆನ್ನೈ ಮೂಲದ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ ರೆನೆ ಜೋಶಿಲ್ಡಾ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಳ್ಳೇದು ಮಾಡಿದ್ರಿ, ಕರ್ಕೊಂಬಂದು ಇನ್ನೊಂದಿನ ಕಂಪ್ಯೂಟರ್ ಟಚ್ ಮಾಡ್ದಂಗೆ ಮಾಡ್ರಿ ಹೇಳ್ತೀನಿ. ಅವ್ನು ಯಾವನೋ ಹುಡುಗನ ಲವ್ ಮಾಡ್ತಿದ್ಲಂತೆ, ಅವ್ನು ನಿರಾಕರಿಸ್ಬಿಟ್ನಂತೆ, ಅದಕ್ಕೆ ಮಾಡಿಬಿಟ್ಲಂತೆ. ನೀನು ಬುರ್ಡೆ ಜಜ್ಜಿದ್ರೆ ಅವಾಗೇನು ಗೊತ್ತಾಗಬೇಕು. ಅಥವಾ ನೀನು ಇರೋ ಜಾಗದಲ್ಲೇ ಕೆಳಗಡೆ ಒಂದು ಬಾಂಬ್ ಬಿಡಬೇಕು ಕುರ್ಚಿ ಕೆಳಕ್ಕೆ. ಎಸ್, ನವೆಂಬರ್ 28ನೇ ತಾರೀಕು ಉಡುಪಿಗೆ ಬರ್ತಾರೆ ಪ್ರೈಮ್ ಮಿನಿಸ್ಟ್ರು. ಹಲವಾರು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. 30ನೇ ತಾರೀಕಲ್ಲಿ ಸಂತ ಸಂಗಮ ಅಂತ ಇನ್ನೊಂದು ಕಾರ್ಯಕ್ರಮ, ಅದಕ್ಕೆ ಯೋಗಿ ಆದಿತ್ಯನಾಥ್ ಬರ್ತಾರೆ. ಅದು ಅಷ್ಟೇ, ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಸಂತೋಷ, ಭಾಗವಹಿಸಿ ಎಲ್ಲರೂ, ಯಾರು ಬೇಡ ಅಂದವರು. IPLನ RCB ಫ್ರಾಂಚೈಸಿ ಮಾರಾಟ ಪ್ರಕ್ರಿಯೆ ಶುರುವಾಗಿದೆ. 2026ರ ಮಾರ್ಚ್ 31ರ ವೇಳೆಗೆ ಹೊಸ ಮಾಲೀಕರ ಘೋಷಣೆ ಆಗುವ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರಂತೆ. ಪಾಪ ಮಲ್ಯ ಕಟ್ಬಿಟ್ಟು ಕಾಸು ಕೊಟ್ಟು ತಗೊಂಬಿಟ್ಟು ಒಳ್ಳೆ ರೇಟ್ಗೆ ಹೋದ್ರಿ, ಈಗ ಲಾಸು ಮಲ್ಯಂಗೆ. ಕೇಸ ಕಾಣ ನೀನು ಅಲ್ಲಿಂದ ಬಿಡ್ಬೇಡ, ಪಾಲ್ ಕೊಡ್ರಿ ನನಗೂ ಅಂತ ಅಲ್ಲಿಂದ ಕೇಳ್ತೀವಿ. ಸುಮ್ಮನೆ ಒಂದು ನಂಬಕ್ಕೆ ಬರಲ್ಲ. ವಿರಾಟ್ ಕೊಹ್ಲಿನೇ ಯಾರ್ದಾರು ಇಟ್ಕೊಂಡು ಪರ್ಚೇಸ್ ಮಾಡ್ತಾರ ನೋಡಿ, ಹೇಳೋಕ್ಕಾಗಲ್ಲ. ಯಾರೋ ಸಪೋರ್ಟ್ ತಗೊಂಡು ಅವರೇ ಅಲ್ಲ. ಕನ್ನಡದ ಖ್ಯಾತ ಕಳನಟ ಹರೀಶ್ ರಾಯ್ 55 ವರ್ಷ, ಕ್ಯಾನ್ಸರಿಂದ ನಿಧನರಾಗಿದ್ದಾರೆ. ಥೈರಾಯ್ಡ್ ಕ್ಯಾನ್ಸರು, ಕಿದ್ವಾಯಿಲಿದ್ದರು, ನಿಧನರಾಗಿದ್ದಾರೆ. KGF ಅಲ್ಲಿ ಒಳ್ಳೆ ರೋಲ್ ಮಾಡಿದರು, ತುಂಬ ಜನ ಇಷ್ಟಪಟ್ಟಿದ್ದರು ಅದನ್ನು. ಆಮೇಲೆ ಓಂ ಸಿನಿಮಾ ಅದರಲ್ಲೆಲ್ಲ. ಕೋಣನ ಕುಂಟೆನಲ್ಲಿ ಅವ್ರದ್ದು ಪಾರ್ಥಿವ ಶರೀರ ಅವ್ರ ಮನೆಯಲ್ಲಿತ್ತು. ಯಶು ಧ್ರುವ ಎಲ್ಲ ಹೋಗಿದ್ದರು. ನಾಳೆ ಉಡುಪಿನಲ್ಲಿ ಅಂತ್ಯಕ್ರಿಯೆನ ನಡೆಸ್ತಾರಂತೆ.